ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನೊಂದು ಸ್ಪೈಸಿಯಾಗಿ ಹಲಸಿನಕಾಯಿ ಗುಜಿಕೆಯಿಂದ ಒಂದು ಪಲಾವ್ ಮಾಡ್ತಾಯಿದ್ದೀನಿ. ಇದು ಪುದೀನ, ಹಾಗೆ ಇಲ್ಲಿ ಚಕ್ಕೆ ಮತ್ತು ಮೊಗ್ಗು, ಹಾಗೆ ಹೂವು, ಗರಂ ಮಸಾಲ, ಚಕ್ಕೆ, ಆಮೇಲೆ ಹಸಿಮೆಣಸು, ಒಂದು 4 ಹಸಿಮೆಣಸು, ಇಲ್ಲಿ ಬೆಳ್ಳುಳ್ಳಿ ಒಂದು 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ನಿಂಬು, ಇದಿಷ್ಟು ಸಾಮಗ್ರಿಗಳು ಬೇಕು. ಶುಂಠಿ ಕೂಡ ಬೇಕು. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆಯಲ್ಲಿ ಹಲಸಿನಕಾಯನ್ನು ಬೇಯಿಸಿ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದು, ಮತ್ತು ರೈಸ್ ಕೂಡ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಸ್ಟಾರ್ಟ್ ಮಾಡೋಣವಾ? ಮೊದಲಿಗೆ ಎಣ್ಣೆ ಹಾಕಬೇಕು. ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ನಂಬರ್ 1 ಒಲೆ ಹೊತ್ತಿಸಬೇಕು. ಹಾಗೆ ಅರ್ಧ ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಸಾಸಿವೆ, ಇದು ನಾನು ಮನೆಯಲ್ಲೇ ಬೆಳೆದ ಪುದೀನ. ಇದೆಲ್ಲ ಹಾಕಿ ಗ್ರೈಂಡ್ ಮಾಡೋಣ. ಪೇಸ್ಟ್ ಮಾಡಿ ತಂದರೆ ಆಯಿತು. ತುಂಬಾ ಸುಲಭ ಮಾಡೋದು ಮತ್ತು ತುಂಬ ರುಚಿಕರವಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಚೂರು ನೀರು ಸೇರಿಸಿ ಪೇಸ್ಟ್ ಮಾಡ್ಬೋದು, ಎಂತಕ್ಕೆಂದರೆ ಅದು ಗ್ರೈಂಡ್ ಆಗಲ್ಲ. ಹಾಗಾಗಿ ಈಗ ಇಲ್ಲಿ ಪೇಸ್ಟ್ ಮಾಡಿ ತಂದಿದ್ದಾಯಿತು. ನುಣ್ಣಗೆ ಪೇಸ್ಟ್ ಆಗಬೇಕು. ಈ ಕಡೆ ಈರುಳ್ಳಿ ಬೇಕು. ಒಂದು ಈರುಳ್ಳಿ ಬೇಕು. ಅದನ್ನು ಫ್ರೈ ಮಾಡ್ಕೋಬೇಕು. ಫುಲ್ ಫ್ರೈ ಆಗಬೇಕು ಅದು. ಈರುಳ್ಳಿ ಫ್ರೈ ಆಗ್ತಾ ಇರಬೇಕು. ಫುಲ್ಲು ಡೀಪ್ ಫ್ರೈ ಆಗಬೇಕು ಈರುಳ್ಳಿ. ಅದರ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಇಲ್ಲಿ ನಾವು ಹಲಸಿನಕಾಯಿ ಬೇಯಿಸಿದ್ದನ್ನು ಹಾಕ್ಕೊಂಡ್ಬಿಡೋಣ. ಇದು ಕೂಡ ಇದರಲ್ಲಿ ಸ್ವಲ್ಪ ಮೆಲ್ಟ್ ಆಗಬೇಕು. ಈಗ ಇದಕ್ಕೆ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನಾನು. ರೈಸ್ ಹಾಕಿದ್ಮೇಲೆ ಸ್ವಲ್ಪ ಬೇಕಾದರೆ ಉಪ್ಪು ಹಾಕೋಬಹುದು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಿಡಿಬೇಕು, ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಬೆಂದಿದೆ, ಜಾಸ್ತಿ ಬೇಯೋ ಅವಶ್ಯಕತೆ ಏನೂ ಇಲ್ಲ. ತುಂಬಾ ಚೆನ್ನಾಗಾಗತ್ತೆ. ಲಾಸ್ಟ್ ಫೈನಲಿ ರೈಸನ್ನು ಹಾಕ್ತಾಯಿದ್ದೀನಿ. ನೀವು ಬಾಸುಮತಿ ಬೇಕಾದರೂ ತೊಗೋಬೋದು, ಸೋನಾ ಮಸೂರಿ ಬೇಕಾದರೂ ತೊಗೋಬೋದು. ನಾನು ಸೋನಾ ಮಸೂರಿ ತೊಗೊಂಡಿದ್ದೀನಿ. ಈಗ ಮತ್ತೆ ಮಿಕ್ಸ್ ಮಾಡೋಣ. ಈಗ ಲಾಸ್ಟಲ್ಲಿ
ನಿಂಬು ಕೂಡ ಹಾಕ್ತಾಯಿದ್ದೀನಿ. ನನ್ನ ಈ ಹಲಸಿನಕಾಯಿ ಪಲಾವ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಆದರೂ ಟ್ರೈ ಮಾಡಿ, ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.